ಏನೇ ಹೇಳ ಲಲಿತಾ, ನಿನ್ನ ಕೈಯಿಂದ ಅಡುಗೆ ಅಂದ್ರೆ ಅಡುಗೆ. ಚಿತ್ರಾನ್ನ ಮಾತ್ರ ಮಸ್ತಾಗೈತೆ ನೋಡು. ಹೌದನ್ಲಿ. ನನಗೂ ಬ್ಯಾಸರ ಬಿಟ್ಟಿದ್ದು ಬಿಡ್ಲಿ ಇವತ್ತು ಅಡುಗೆ ಮಾಡಕ್ಕೆ. ಹಾಗಾಗಿ ಅವಸರದಾಗ ಮಾಡಿ ನೋಡು, ಅದ ಎಷ್ಟು ಚಲೋ ಆಗೈತಿ. ಅವಸರದಾಗ ಮಾಡೋ ಅಡುಗೆನ ಎಷ್ಟು ಚಲೋ ಹಾಕೋಗೋತಾರ ನೋಡಿಲ್ಲ, ಎಷ್ಟು ಮಸ್ತಾಗೈತಿ. ವಾಸನೆ ನೋಡಿ ಎಷ್ಟು ಮಸ್ತ್ ಬರಾಗುಂದೆ ಚಿತ್ರಾನ್ನದ್ದು. ಭಾರಿ ಅಂದ್ರೆ ಭಾರಿ ರುಚಿ ಐತೆ ನೋಡು. ಯಾಕೆ ರೀತಿ ಹಂಗೆ ನೋಡಕ್ಕೆ ಕುಂತೀರಿ ಮುಖನ? ಮತ್ತು ಹೊಟ್ಟೆಗಿಟ್ಟಿ ನೋವು ಹತ್ತಿಗಿತ್ತೈತೆ ನಮ್ಗೆ. ಆ ಕಡೆನಾರು ಒಳಗೆ ಕುತ್ಕೋರಿ. ನಾವು ಬೇರೆ ಅಲ್ಲೇ ಒಳಗಡೆ ಕುತ್ಕೊಲಾರ್ದ ಗಾಳಿ ಬರುತ್ತಂತ ಇಲ್ಲಿ ಬಂದು ಕುತ್ಕೊಂಡೀವಿ. ನೀವು ನೋಡಿದ್ರೆ ಕಣ್ಣು ಪಳಕ್ಸ್ಲಾರ್ದಂಗೆ ಹಂಗೆ ನೋಡ್ಕೊಂತ ಕುಂತೀರಲ್ರಿಪ್ಪ. ಆ ಕಡೆ ಒಳಗೆ ಕುತ್ಕೋರಿ. ಅಲ್ಲಲ್ಲಿ ಸವಿ, ಇಬ್ಬರು ಹಿರಿಯರ ಮನ್ಯಾಗ ಕುಂತೀವಿ, ಅವ್ರಿಗೆ ಊಟ ಕೊಡ್ಲಾರ್ದ ನೀವ ತಿನ್ನಾಕ ಕುಂತೀರಲ್ಲ. ಇದಾನ ನಿಮ್ಮ ಮನ್ಯಾಗ ನಿಮ್ಗೆ ಹೇಳ್ಕೊಟ್ಟಿದ್ದು? ಅತ್ಯಾರ ನಮ್ಮ ಮನ್ಯಾಗ ಏನು ಕೊಟ್ಟಾರ, ಏನು ಹೇಳ್ಕೊಟ್ಟಾರಂದ್ರೆ, ಅನ್ನಕ್ಕೆ ಯಾರು ಬೆಲೆ ಕೊಡ್ತಾರ ಅವ್ರಿಗೆ ಅಷ್ಟೇ ಅನ್ನ ಕೊಡ್ಬೇಕು. ಅನ್ನಕ್ಕೆ ಯಾರು ಬೆಲೆ ಕೊಡೋಂಗಿಲ್ಲ ಅವರಿಗೆ ಊಟಕ್ಕೆ ಒತ್ತಾಯ ಮಾಡಬಾರ್ದಂತ ಹೇಳ್ಕೊಟ್ಟಾರಿ. ನೀವು ಅಂದ್ರಲ್ರಿ ಈ ಒಣಗಿದ ಚಿತ್ರಾನ್ನ ಏನು ತಿನ್ನೋದಂತಂದು ಬ್ಯಾಡ ಬಿಡ್ರಿ. ಸುಮ್ಮನೆ ಯಾಕೆ ಇದನ್ನು ತಿಂದು ನೀವು ಹೊಟ್ಟೆ ಎಲ್ಲ ನೋವು ಮಾಡ್ಕೋತೀರಿ. ಅದಕ್ಕೆ ನಾನೇನು ಜಾಸ್ತಿ ಒತ್ತಾಯ ಮಾಡೋಕೆ ಹೋಗ್ಲಿಲ್ಲ ರೀ. ಆರಾಮಾಗಿ ಕೂತ್ಕೋರಿ. ಹೆಂಗೋ ನಿಮ್ಮ ಸೊಸೆ ಬರ್ತಾಳಲ್ಲ ಇನ್ನೂ ಸ್ವಲ್ಪ ದಿನಕ್ಕೆ, ಆಕಿನ ಬಂದು ನಿಮ್ಗೆ ಕೋಟ್ಯಾಧೀಶ್ವರ ಸ್ಟೈಲಲ್ಲಿ ಚಿತ್ರಾನ್ನ ಮಾಡ್ಕೊಡ್ತಾಳ, ತಿನ್ನಂತ್ರಿ ಅಂತ. ಏನು ಯಾರು ಕಾಣ್ಲಾರ್ದಂಥ ಚಿತ್ರಾನ್ನ ನೋಡಿದ ತಿನ್ರಿ ಸುಮ್ಮನೆ ಬಾಯಿ ಮುಚ್ಕೊಂಡು. ನಮಗೇನು ಬೇಕಾಗಿಲ್ಲ ನಿಮ್ಮ ಚಿತ್ರಾನ್ನ. ನಂಗೆ ಏನಾರು ಬೇಕಾತಂದ್ರೆ ನಾನು ಮಾಡ್ಕೊಂಡು ತಿಂತೀನಿ. ಅಯ್ಯೋ ಮಾಡ್ಕೋರಿ ಅತ್ತೀರ, ಯಾರು ಬೇಡ ಅಂದಾರ? ನಿಮ್ಮ ಥರ ಕೈ ರುಚಿ ಯಾರಿಗಾರ ಬರೋಕ್ಕೆ ಸಾಧ್ಯನಾ? ನೀವೇ ಹೇಳ್ರಿ. ನೀವೇನು ಹಿಂಗೆ ಚಿಟಕಿ ಚಿಟಕಿ ಹೊಡಿಯೋದ್ರಲ್ಲಿ ಮಾಡ್ಕೊಂಡ್ಬಿಡ್ತೀರಿ. ಸರಿ ರೀ ಅತ್ತರ, ಹೋಗ್ರಿ ಮಾಡ್ಕೊಂಡು ತಿನ್ನೋಗ್ರಿ. ಯಾಕ ಹಸು ಆಗೈತ್ವಿ ಭಾಳ. ಮುಂಜಾನೆಯಿಂದ ಏನೂ ತಿಂದಿಲ್ವೇ ನಾನು. ನೀನೊಬ್ಬಕ್ಕೆ ಯಾವಾಗ ನೋಡಿದ್ರೆ ಊಟ ಊಟ ಅನ್ನೋದ್ರಾಗ ಇರ್ತೀರಿ. ನನಗೀಗ ಅಡುಗೆ ಮಾಡೋಕ್ಕಾಗಲ್ಲ, ಇನ್ನೂ ಸ್ವಲ್ಪ ತಡ್ಕೊ, ಸಂಜೆ ಆಕೈತಿ. ಸಂಜೆಗೆ ಚಾಯ್ ಏನಾರು ಮಾಡಿ, ಬಿಸ್ಕಿಟ್ ಚಾಯ್ ಏನಾರು ತಿನ್ನಂತೆ ಅಂತ. ಯವ್ವ ಯಾಕ ಸಂಜೆ ತನ ನನ್ನ ಕೈಯಾಗ ತಡ್ಕೊಳಕ್ಕೆ ಆಗಂಗಿಲ್ಲ ಬೇ. ದಯವಿಟ್ಟು ನನಗೀಗ ಏನಾರ ಮಾಡಿಕೊಡ್ಬಾ ಬೇ, ಹಸು ಆಗೈತಿ. ನನ್ನ ಕೈಯಾಗ ಇವಾಗ ಮಾಡೋಕ್ಕಾಗಲ್ಲಲ್ಲಿ. ನಿಂತ್ಕೊಂಡು ಬಿಸ್ಲಾಗ ಜಳದಾಗ ಯಾರು ನಿಂತ್ಕೊಂಡು ಮಾಡ್ತಾರಂತ ಜಳದಾಗ. ಮತ್ತು ನಾವು ಮಾಡೋರು ಮನುಷ್ಯರಲ್ಲ ಅನ್ರಿ ಅತ್ಯಾರ. ನಾನು ನಿನ್ನ ಜೊತೆ ಮಾತಾಡಕ್ಕಂತಿಲ್ಲ, ಸುಮ್ಮನೆ ಇದ್ಬಿಡು. ಅತ್ಯಾರ ಇಬ್ರು ಏನು ಜಗಳ ಆಡಕ್ಕೆ ಹೋಗ್ಬೇಡ್ರಿ. ಚಿತ್ರಾನ್ನ ಐತಿ, ಹಾಕೊಂಬಂದು ಕೊಡ್ತಾ ಇದ್ದಾಡ್ರಿ. ಯವ್ವ ತಾಯಿ, ಈಗಾರ ಚಿತ್ರಾನ್ನ ಇಲ್ಲ ಅಂತಂದಿದ್ಯಲ್ಲ. ಐತ್ರಿ ಅತ್ಯಾರ, ಚಿತ್ರಾನ್ನ ಐತಿ. ನಾನು ಹಂಗೆ ಅಂದೆ. ಸರಿ ಇರ್ರಿ, ಹಾಕೊಂಬರ್ತೈತಿ. ಯವ್ವ ತಾಯಿ, ನೀನೇನು ಹಾಕೊಂಬರೋದು ಬೇಡ, ನಾನು ಹೋಗಿ ಹಾಕೋತೀನಿ. ಹೊಟ್ಟೆ ಹಸುಗೆ ಹೊಟ್ಟೆ ಎಲ್ಲ ತಾಳ ತಾಳ ಹಾಕುಂತೈತಿ. ಯಪ್ಪ ಮೊದಲು ಹೋಗಿ ಊಟ ಮಾಡ್ಬೇಕಪ್ಪ ಯಪ್ಪ. ಗೊತ್ತಾತನ್ರಿ ಅತ್ಯಾರ, ಹೊಟ್ಟೆ ಹಸು ಆದಾಗ ಯಾವ ಕೋಟಿ ಲಕ್ಷ ಯಾವ ರೊಕ್ಕ ಇದ್ರೂ ಏನು ಪ್ರಯೋಜನ ಇಲ್ಲ. ಹೊಟ್ಟೆ ತುಂಬಂಗಿಲ್ಲ. ಹೊಟ್ಟೆಗೆ ಅನ್ನ ಬಿದ್ರನ ಹೊಟ್ಟೆ ತುಂಬೋದನ್ನೋದು. ಕೋಟ್ಯಾಂತರ ರೂಪಾಯಿ ರೊಕ್ಕ ಕೈಯಾಗಿದ್ರೆ ಅನ್ನ ಅಲ್ಲ, ಏನು ಬೇಕಾದ್ರೂ ಖರೀದಿ ಮಾಡ್ಕೊಂಡು ತಿನ್ಬೋದು, ಗೊತ್ತಾ? ಅತ್ಯಾರ ನಿಮ್ಮ ಕೈಯಾಗ ಕೋಟಿ ಇದ್ರೇನೆ ಏನಿದ್ರೇನೆ ಹೊಟ್ಟಿಗೆ ಒಂದು ಹೊತ್ತು ಊಟ ಇಲ್ಲ ಅಂದ್ರೆ ನಿಮ್ಮ ಕೈಯಾಗ ಬದುಕಾಗಂಗಿಲ್ಲ ರೀ. ನೀವು ಕೋಟಿ ಕೊಟ್ರು ನೀವು ಕೊಂಡ್ಕೊಳೋದೇನು ಅದ ಹೊಟ್ಟಿಗೆ ತಿನ್ನುವಂಥ ಅನ್ನನ. ಅಷ್ಟು ನೆನಪಿದ್ರೆ ಸಾಕು ನಿಮ್ಗೆ. ಕೈಯಾಗ 1 ರೂಪಾಯಿ ಇಲ್ಲಾದ್ರೆ ಈ ಥರನ ಬೋಧನೆ ಮಾಡೋದು. ಯಾಕೆ ಹೇಳೋ? ರೊಕ್ಕ ಇಲ್ಲಲ್ಲ ನಿಮ್ಮ ಹತ್ರ, ಅದಕ್ಕೆ ಈ ಥರ ಸಾವಿರಾರು ಬೋಧನೆ ಮಾಡ್ತೀರಿ ಇನ್ನೊಬ್ರಿಗೆ. ನಿನ್ನ ಬೋಧನೆನ ಸಂಜೆ ಮುಂದೆ ಇಲ್ಲ ಬೆಳಗ್ಗೆ ಮುಂಜಾನೆ ಬಸ್ ಸ್ಟ್ಯಾಂಡ್ ಮುಂದೆ ಎಲ್ಲರೂ ಹೋಗಿ ಮಾಡು. ಒಂದು 4 ಕಾಸು ರೂಪಾಯಿ ದುಡಿತಿದ್ದಿ. ಅದನ್ನು ಬಿಟ್ಟು ನನಗೆ ಬಂದು ಪುಕ್ಸಟೆ ಬೋಧನೆ ಮಾಡೋದಕ್ಕೆ ಹೋಗಬೇಡ. ಸರಿ ತಗೋರಿ ಅತ್ಯಾರ, ಹೇಳಷ್ಟಂತೂ ಹೇಳಿದ್ದೀನಿ. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಮುಂದೊಂದು ದಿನ ನಿಮ್ಗೆ ಅರ್ಥ ಆಕೈತಿ ತಗೋರಿ. ರೊಕ್ಕ ಮುಖ್ಯನಾ ಇಲ್ಲ ಹೊಟ್ಟಿಗೆ ಊಟ ಪ್ರೀತಿ ವಿಶ್ವಾಸ ಮುಖ್ಯನ ಅನ್ನೋದು ನಿಮ್ಗೆ ಗೊತ್ತಾಕೈತಿ ಬಿಡ್ರಿ. ಈ ಪ್ರೀತಿ ವಿಶ್ವಾಸ ಇದು ಯಾವುದ್ರಿಂದನೂ ಹೊಟ್ಟೆ ತುಂಬಂಗಿಲ್ಲ. ರೊಕ್ಕ ಇದ್ರೆ ಎಲ್ಲ ಪ್ರೀತಿ ವಿಶ್ವಾಸ ಗೌರವ ಎಲ್ಲ ಕಾಲು ಕೆಳಗಡೆ ಬಂದು ಬೀಳ್ತೈತಿ. ನೋಡಂತೆಂತ ಇನ್ನೂ ಒಂದು ಸ್ವಲ್ಪ ದಿನ ಅಷ್ಟ. ಸರಿ ತಗೋರಿ ಅತ್ಯಾರ, ನಾನು ಇಲ್ಲೇ ಇರ್ತೀನಲ್ಲ, ನೋಡ್ತೀನಂತ. ಸವಿ, ನೀನು ಏನು ಹೇಳಿದ್ರು ಅಷ್ಟೆ, ಅತ್ಯಾರ ಗುಣ ಮಾತ್ರ ಬದಲಾಗಂಗಿಲ್ಲ. ಸುಮ್ಮನೆ ತಿನ್ನು. ಅದು ಗೊತ್ತಿರೋ ವಿಷಯನ ಅಲ್ಲ. ಮಂಜವ್ವ, ಏನೋ ಮಾತಾಡ್ದೈತಂತಂದು ಹೊರಗಡೆ ಕರ್ಕೊಂಡು ಬಂದು ಏನು? ಆರಾಮಾಗಲ್ಲೇ ಮನ್ಯಾಗ ಕುತ್ಕೊಂಡು ಮಾತಾಡ್ತಿದ್ವಿ ಒಳಗಡೆ. ಇಲ್ಲಿ ಹೊರಗಡೆ ಅದಕ್ಕೆ ಕರ್ಕೊಂಬಂದಿದ್ದೀನಿ ನೀನು? ಬೇಡ, ಒಳಗಡೆ ನಿನ್ನ ಸೊಸಿ ಅದಾಳ. ನಿನ್ನ ಸೊಸಿ ಕಿವಿಗೆ ಏನಾರ ನಾನು ಮಾತಾಡೋದು ಬಿತ್ತಂತ ತಿಳ್ಕೊ, ಇಡೀ ಊರಿಗೇ ಸುದ್ದಿ ಹಬ್ಬಿಸ್ಬಿಡ್ತಾಳೆ. ಅದಕ್ಕೋಸ್ಕರ ಸುಮ್ಮನೆ ಏನು ಬೇಡ, ಆರಾಮಾಗಿ ಹೊರಗಡೆ ಮಾತಾಡಿದ್ರೆ ಆತಂತ ಕರೆದೆ. ಹೌದಾ? ಏನು ವಿಷಯ ಹೇಳು. ಏನಿಲ್ಲ, ಮೊನ್ನೆ ನಮ್ಮ ರಾಜುಗ ಹೆಣ್ಣು ನೋಡಕ್ಕಂತ ಹೋಗಿದ್ವಿ. ಏನೋ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಯಾವುದೋ ಊರಂದ್ರಪ್ಪ ಅಪ್ಪ. ಆ ಊರಾಗ ದೊಡ್ಡ ಗೌಡ್ರಂತ ಏನೋ ಅವರು.
ಹಾಗಾಗಿ ಅವ್ರ ಮಗಳು ಒಬ್ಬೇಕೆ ಮಗಳು ಒಬ್ಬೇಕೆ ಮಗ ಅಂತ ಕೋಟ್ಯಾಧೀಶ್ವರ ಅಂತ. ಮನೆ ಅಂತೂ ಮನೆ ದೊಡ್ಡ ಅರಮನೆ. ಅವನಿಗೆ ಆ ಹುಡುಗಿಗೆ ನಮ್ಮ ರಾಜುನ ಕೇಳಾಕಂತ ಹೋಗಿದ್ದೆ. ಎಲ್ಲ ಒಪ್ಪಿಗೆ ಆಗಂಗೆ ಐತಿ. ಅವ್ರದ್ದು ಇನ್ನೂ ಫೋನ್ ಬಂದಿಲ್ಲ. ಹೌದಾ? ಮತ್ತು ರಾಜು ಏನಂದ? ರಾಜು ಒಪ್ಕೊಂಡ ಅನ್ನಿಸ್ತೈತಿ. ಅವ ಎಲ್ಲಿ ತಾಯಿ ಮಾತನ್ನು ಮೀರ್ತಾನೆ ಹೇಳು? ತಾಯಿ ಮಾತನ್ನು ಮೀರಂಗಿಲ್ಲ. ಇನ್ನು ಅಲ್ಲಿ ಹೆಣ್ಣಿನ ಕಡೆಯಿಂದ ಇನ್ನೂ ಏನೂ ಫೋನ್ ಬಂದಿಲ್ಲ. ಅವರು ಅಲ್ಲಿ ಮಾತಾಡೋದೆಲ್ಲ ನೋಡಿದ್ರೆ ಒಪ್ಪಿಗೆ ಆಗ್ಬೋದು ಅಂತ ಅನ್ನಿಸ್ತೈತಿ. ಇವತ್ತು ಫೋನ್ ಹಚ್ಚಿ ಹೇಳ್ತೀನಿ ಅಂತ ಅಂದಿದ್ರು. ಏನು ಹಚ್ಚಿ ಹೇಳಾರ ನನ್ನ ಮಗಳಿಗೆ ಗೊತ್ತಿಲ್ಲ. ನಾನು ಈ ಕಡೆ ಬಂದಿನಲ್ಲ. ಹೌದಾ? ಚಲೋ ಅದು ಬಿಡು. ಹಂಗಾರ ಇವಂದು ಒಂದು ಮದುವೆ ಆಗ್ಬಿಟ್ರೆ ಗಂಡು ಮಕ್ಳದ್ದು ಮದುವೆನ ಮುಗಿದು ಬಿಡ್ತೈತಿ. ಆಮೇಲೆ ಗೌರಿನ ಸಣ್ಣಕ್ಕೆ ಅದಳ. ಗೌರಿದೊಂದು ಮದುವೆ ಮಾಡಿಬಿಟ್ರೆ ಮುಗ್ದ ಹೋತಲ್ಲ ನಿಮ್ದು, ಚಿಂತೆನೇ ಇಲ್ಲದಂಗೆ ಆತ. ಹಂಗಲ್ಲಲ್ಲಿ ಮಾಡಿ ಇಷ್ಟು ದಿನ ನನಗೆ ಏನೂ ಚಿಂತಿಲ್ಲ ಆಗಿತ್ತು. ಯಾಕಂದ್ರೆ ಮನೆ ಸೊಸೆಯಾಗಿ ಬಂದಿದ್ದು ಸವಿತವ ಲಲಿತವ ಇಬ್ಬರು ನಮ್ಗೆ ಗೊತ್ತಿರೋರ ಇದ್ರು. ಅವರಿಬ್ಬರು ಸ್ನೇಹಿತೆಯರು. ಅದ್ರಾಗ ನಮ್ಮ ಮನೆಗೆ ಹೊಂದ್ಕೊಂಡು ಹೋಗಿ ಮನೆಯಾಗಿ ಇಷ್ಟು ದಿನ ಆದರೂ ಜಗಳ ಇಲ್ಲದಂಗೆ ಇಬ್ಬರು ಸ್ವಂತ ಅಕ್ಕ ತಂಗಿ ಥರ ಹೊಂದ್ಕೊಂಡು ಹೊಂಟಾರ. ಈಗ ನಮ್ಮ ರಾಜುಗೆ ಮದುವೆ ಆಗಿ ಬರೋ ಹುಡುಗಿ ನಮ್ಮ ಮನೆಗೆ ಹೊಂದ್ಕೋತಾಳೋ ಇಲ್ಲೋ ಅಂತ ಅನ್ಸೈತಿ ನನಗೆ. ಯಾಕ್ಲಿ ಹಂಗಂತಿದ್ದಿ? ಆ ಹುಡುಗಿನೂ ಹೊಂದ್ಕೊಂಡು ಹೋಗ್ಬತ್ತಕೋ. ಏನನ್ಲಿ, ನನಗಂತೂ ಅನುಮಾನ ಐತಿ. ಯಾಕಂದ್ರೆ ಆ ಹುಡುಗಿದ ತಂದೆ ತಾಯಿ ಮಾತಾಡಿದ ಪ್ರಕಾರ ಆ ಹುಡುಗಿನ ನೋಡಿದ್ರೆ ಸ್ವಲ್ಪ ಈ ದುಡ್ಡಿರಲಿ, ದುಡ್ಡು ಐತಿ. ಹೌದನ್ನಂಗೆ ಕೋಟ್ಯಾಧೀಶ್ವರ ಅದಾರ. ನಮ್ಮ ಮನೆಗೆ ಸೊಸೆಯಾಗಿ ಬಂದಮೇಲೆ ನಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ತಾರಂತ ಮಾಡ್ಯಾನ. ಅವ್ರು ಎಲ್ಲಿ ಮತ್ತು ಮನ್ಯಾಗ ಜಗಳ ಎಲ್ಲ ಎದ್ದು ಬಿಡ್ತೈತೋ ಏನೋ ಇನ್ಮೇಲೆ ಅಂತಂದು ನನಗೆ ಒಂದು ಸ್ವಲ್ಪ ಭಯ ಸ್ಟಾರ್ಟ್ ಆಗಿ ಕುಂತ್ಬಿಟ್ಟೈತೆ ನೋಡು. ಆ ಹುಡುಗಿ ನೋಡಿದ್ರೆ ಹುಡುಗಿ ಮಾತ್ರ ಮಸ್ತ್ ಬೆರಿಕೆದ. ತಂದೆ ತಾಯಿನೂ ಅಷ್ಟೇ ಸಿಕ್ಕಾಪಟ್ಟೆ ಬೆರಿಕೆದಾರ. ಮಂಜವ್ವ, ನೀನೇನೋ ಅನ್ಕೊಂಡಿಲ್ಲ ಅಂದ್ರೆ ನಾನೊಂದು ಮಾತು ಹೇಳಲಿ. ಅದಕ್ಕೆ ಯಾಕೆ ಹಿಂಗೆ ಕೇಳ್ತಿದ್ದಿ? ಹೇಳು. ಅಲ್ಲಲ್ಲಿ ರಾಜುಗ ಬೇಕಾರ ಎಲ್ಲರೂ ಒಂದು ಒಳ್ಳೆ ಸಂಬಂಧ ನೋಡಿದ್ರಾತು. ಅಂಥ ದೊಡ್ಡ ಶ್ರೀಮಂತರ ಮನಿತನಂತೆ ಸಂಬಂಧ ಬೇಕನ್ಲಿ. ನಾವೆಲ್ಲಿ ಅವರೆಲ್ಲಿ ಮುಂದೆ ಮತ್ತೇನಾದರೂ ಸಮಸ್ಯೆ ಉಂಟಾಗಿ ಮನ್ಯಾಗ ಅದೆಲ್ಲ ಎದಕ್ಕೆ ಬೇಕಲೆ? ನಮ್ಮ ಲೆವೆಲಿಗಿರೋ ಅಂಥ ಸಂಬಂಧನ ನೋಡೋದು ಚಲೋ, ಹೌದಿಲ್ಲ? ಇದ ಮಾತನ್ನು ನಾನು ನನ್ನ ಮಗಳ ಮುಂದೆ ಹೇಳಿದಕ್ಕೆ ನನ್ನ ಮಗಳ ನನ್ನ ಜೊತೆನೇ ಮಾತಾಡೋದು ಬಿಟ್ಟಾಳ ಗೊತ್ತಾ? ನನ್ನ ಮಗ ಚಲೋ ಸಂಬಂಧ ಬಂದಿದ್ದಕ್ಕೆ ಹೊಟ್ಟೆ ಉರ್ಕೊಂಡಿರಿ ನೀವು ಹಂಗೆ ಹಿಂಗೆ ಅಂತಂದು ಬಾಯಿಗೆ ಬಂದಂಗೆ ಮಾತಾಡಿದ್ಲು ಗೊತ್ತಾ ನನಗೂ ಮತ್ತು ನನ್ನ ಅಳಿಯಾಗು. ಹಾಗಾಗಿ ನಾವು ಸುಮ್ಮನೆ ಆಗಿಬಿಟ್ವಿ. ಅತ್ತಾಗ ಏನು ಮಾಡೋದಂತಂದು ಏನಾರು ಹೇಳಿದ್ರೆ ನಮ್ಮ ಮಾತು ಕೇಳ್ತಾರ ಅಂದರೆ ಹೇಳ್ಬೋದು. ಕೇಳಲ್ಲ ಅನ್ನೋರಿಗೆ ಏನು ಹೇಳ್ತಿದ್ದಿ ಹೇಳು? ಈಗ ಹೆಚ್ಚು ಕಮ್ಮಿ ಏನಾರು ಹೇಳೋಕೋದ್ರೆ ನನ್ನ ಮಗಳು ಗೊತ್ತಲ್ಲ ಹೆಂಗೆ ಅನ್ನೋದು. ಸುಮ್ಮನೆ ಮನ್ಯಾಗ ನೆಮ್ಮದಿಲ್ಲಾದಂಗೆ ಮಾಡಿಬಿಡ್ತಾಳೆ. ಅದು ಅಲ್ಲ ಹೇಳಿಬಿಟ್ಟಾಳ, ಆಕಿ ಮಗನ ಮದುವೆ ವಿಷಯದಲ್ಲಿ ನಾವು ಮನೆಯವ್ರು ಯಾರೂ ಎಂಟ್ರಿ ಆಗಬಾರ್ದಂತ. ಅದು ಹೆಂಗಾಕೈತ್ಲಿ? ಮನೆ ಮದುವೆ, ಮಗನ ಮದುವೆ ಅಂದಮೇಲೆ ಎಲ್ಲಾರ್ದು ಅಭಿಪ್ರಾಯ ತಿಳ್ಕೊಳ್ಬೇಕು, ಹೌದಿಲ್ಲ? ಈಗ ನಾನು ಮತ್ತು ಅಳಿಯಂದ್ರು ಎಲ್ಲ ಸೇರಿ ಇಬ್ಬರು ಈಗ ಚಂದ್ರುಗ ಲಲಿತನ ಕೃಷ್ಣಾಗ ಸವಿತನ ತೊಗೊಂಬಂದ್ವಿ. ಆಕೆಗೆ ಈ ಮದುವೆ ಇಷ್ಟನೇ ಇಲ್ಲಾಗಿತ್ತು. ನಾವು ನಮ್ಮ ಮನೆಗೆ ಈ ಹುಡುಗರು ಹೊಂದ್ಕೊಂಡು ಹೋಗಾರ, ಚಂದನ ತಂಗ ಜೀವನ ನಡ್ಸ್ಕೊಂಡು ಹೋಗಾರ ಅಂತ ನಂಬಿಕೆ ನಮಗಿತ್ತು. ಹಾಗಾಗಿ ಆಕೆ ಒಪ್ಕೊಳ್ಳಿಲ್ಲ ಅಂದ್ರೂ ನಾವು ಮುಂದೆ ನಿಂತು ಮದುವೆ ಮಾಡಿದ್ವಲ್ಲ. ಈಗ ಆ ಸೇಡಿಗೆ ಆಕೆ ನಮ್ಮ ಒಪ್ಪಿಗೆ ಇಲ್ಲ ಅಂದ್ರೂ ಪರವಾಗಿಲ್ಲ, ತನ್ನ ಮಗಳದು ಒಪ್ಪಿಗೆ ಅಷ್ಟೇ ಸಾಕು, ನಾವು ಅಷ್ಟು ಒಪ್ಕೊಂಡ್ರೆ ಸಾಕು, ನಾವು ಮದುವೆ ಮಾಡಿ ಮುಗಿಸ್ತೀವಿ. ನಿಮ್ಮ ಅಭಿಪ್ರಾಯ ನಿಮ್ಮ ಒಪ್ಪಿಗೆ ನಮಗೆ ಏನು ಬೇಡ ಅಂತ ಜಗಳ ಆಡಾಡಿ ಮನ್ಯಾಗ ಗೊತ್ತಾ? ಈಗಲೇ ಮನ್ಯಾಗ ಈ ನಮ್ನಿ ಭಿನ್ನಾಭಿಪ್ರಾಯ ಬರಾಕುಂತಾವು. ಇನ್ನು ಮುಂದಿರಿ ಎಲ್ಲಿ ಜಾಸ್ತಿ ಆಗುತ್ತೋ ಏನು ಅಂತ ಅನಿಸ್ಬಿಟ್ಟೈತೆ ನನಗಂತೂ. ಇಷ್ಟು ದಿನ ಅಂತೂ ಏನೂ ಇಲ್ಲ ಆಗಿತ್ತು. ಆದರೆ ಮತ್ತು ಇನ್ಮೇಲೆ ಮದುವೆ ಆದಮೇಲೆ ಈಗ ಆ ಸೊಸಿ ಬಂದಮೇಲೆ ಮತ್ತು ಅಕ್ಕಿ ಕೋಟ್ಯಾಧೀಶ್ವರ ಸೊಸಿ ಮೊದಲೇ ಇವರಿಗೆ ಬಾಯಿ ಬಂದಂಗೆ ಮಾತಾಡ್ತಾರೆ. ಇದ್ರ ಸಲುವಾಗಿ ಮನ್ಯಾಗ ಮತ್ತೆ ಜಗಳ ಎದ್ದೇಳ್ತೈತೋ ಏನು? ಈ ಇಬ್ಬರು ಹುಡುಗರಿಗೆ ಮತ್ತೆ ಇಲ್ಲಿ ಕಿರಿಕಿರಿ ಕೊಡ್ತಾಳೋ ಏನು? ಅದೆಲ್ಲ ನನಗಂತೂ ಒಂಥರ ಚಿಂತೆ ಹತ್ತಿದಂಗೆ ಆಗ್ಬಿಟ್ಟೈತ್ಲಿ. ಮನೆ ಆಗಿದುವರೆಗೂ ಏನೋ ಸಣ್ಣ ಪುಟ್ಟ ಜಗಳ ಇರ್ತಿದ್ವು ಆಟ. ಅದನ್ನು ಬಿಟ್ರೆ ಅಂಥ ಜಗಳ ಅನ್ನೋದು ಏನೂ ಇಲ್ಲಾಗಿತ್ತು. ಮನೆ ಒಂಥರ ನೆಮ್ಮದಿಯಾಗಿತ್ತು. ಇನ್ಮೇಲೆ ಈ ನೆಮ್ಮದಿ ಮನೆಯಾಗಿರುತ್ತೋ ಏನಿಲ್ವೋ ಅಂತ ಅನಿಸ್ಬಿಟ್ಟೈತೆ ನನಗಂತೂ. ಮಂಜವ್ವ, ನೀನು ತಲೆ ಕೆಡ್ಸ್ಕೊಬೇಡ, ಎಲ್ಲ ಒಳ್ಳೇದಾಕೈತೆ ತಗೋ. ಮತ್ತು ಏನು ಮಾಡೋದವ? ಈಗ ಹೇಳ್ದಾರ ಮಾತು ಕೇಳಲ್ಲ ಅಂತ ಅಂದಮೇಲೆ ಏನು ಮಾಡೋಕ್ಕಾಕತಿ? ಏನೂ ಮಾಡೋಕ್ಕಾಗಲ್ಲ, ಹೊಂದ್ಕೊಂಡು ಹೋಗ್ಕಾರ ತಗೋ. ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಮ್ಮ ಸವ್ವಿ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಆದರೆ ಲಲಿತವನ ಒಂದು ಸ್ವಲ್ಪ ಮೃದು ಸ್ವಭಾವದಕ್ಕೆಲ್ಲ ಆಕೆಗೆ ನೋವು ಭಾಳ ಆಕೈತೋ ಏನೋ ಅಂತ ನನಗೆ ಅದೊಂದು ಭಯ. ಹ್ಞೂನ್ಲಿ, ನಮ್ಮ ಲಲಿತ ಓದಾಳಲ್ಲ ಭಾಳ ಯಾರಿಗೂ ಒಂದು ಮಾತೇನು ಅನ್ನಕ್ಕೆಲ್ಲ ಬಿಡೋಕ್ಕೆಲ್ಲ. ನೋವಾದ್ರೆ ತಾನೇ ಮನಸ್ಸಿನಾಗ ಇಟ್ಕೊಂಡು ಕುಂತು ಬಿಡ್ತಾಳೆ, ಯಾರ ಮುಂದೆ ಹೇಳ್ಕೊಳಲ್ಲ ನೋಡೋಕ್ಕೆ. ಹ್ಞೂನ್ಲಿ, ನನಗೂ ಅದ ಚಿಂತೆ.
ಆದರೂ ಒಂದು ಏನೋ ಧೈರ್ಯ ಅಂದ್ರೆ ನನಗೆ ಲಲಿತಾಗ ಯಾರು ಏನಂದ್ರೂ ಸವಿ ಮಾತ್ರ ಸುಮ್ಮನೆ ಇರಂಗಿಲ್ಲ. ಯಾರ ಬರ್ಲಿಕ್ಕೆ ನನ್ನ ಮಗಳರ ಬರಲಿ ಯಾರ ಬರಲಿ ಗಪ್ ಇರಕಿನ ಅಲ್ಲ. ಸವಿತನ್ ತಂಟೆಗೆ ಲಲಿತನ್ ತಂಟೆಗೆ ಯಾರು ಬಂದ್ರೂ ಸವಿ ಮಾತ್ರ ಸರಿಯಾಗಿ ಮಾತಾಡ್ತಾಳೆ, ಸರಿಯಾಗಿ ಜಾಡಿಸ್ತಾಳೆ. ನೀನೇನು ಹೆದರ್ಕೊಳಕ್ಕೆ ಹೋಗ್ಬೇಡ, ಲಲಿತನ್ ಸಪೋರ್ಟಿಗೆ ಸವಿ ಅದಾಳ. ನನಗೂ ಅದ ಧೈರ್ಯ ನೋಡವ. ಬಾ ಒಳಗೆ ಕೂತ್ಕೊಂಡು ಮಾತಾಡೋಣ. ಆಗಲೇ ಸಂಜೆ ಆಗಕ್ಕೆ ಬಂತು, ಚಹಾ ಮಾಡ್ತೈತಿ, ಚಹಾ ಕುಡಿ ಅಂತಂತ ಬಾ. ಯವ್ವ ಆಗಲೇ ಸಂಜೆ ಆಗೈತೆ ಬಿಡು, ಚಾಗಿ ಏನು ಬೇಡ, ಮನೆಗೆ ಹೋಗ್ತೀನಿ, ಅಲ್ಲೇ ಮಾಡ್ತಾರಲ್ಲ ಕುಡಿತೀನಿ. ಏ ಸಂಜೆ ಆಗೈತಿ, ಚಾಗಿ ಕುಡಿದು ಆಮೇಲೆ ಆರಾಮಾಗಿ ಹೋಗಂತೆ ಅಂತ ನಡಿ. ಸುಮ್ಮನೆ ಹಂಗೆ ಹೋಗ್ಕೊಳಂತ ಹಂಗೆ ನಡಿ. ಚಹಾ ಮಾಡ್ತೈತಿ, ಚಹಾ ಕುಡಿದ್ಮೇಲೆ ಹೋಗಂತೆ ಅಂತ. ಸರಿ ನಾವ, ಬ್ಯಾಡ ಅಂದ್ರೆ ನೀ ಬಿಡ್ತೇನು, ನಡಿ